ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ. ಮೌರ್ಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಮೌರ್ಯರ ಕಲೆಯನ್ನು ನಾವು 4 ರೂಪಗಳಲ್ಲಿ ನೋಡಬಹುದು. ರಾಯಲ್ ಬಿಲ್ಡಿಂಗ್ಸ್, ಸ್ತೂಪಾಸ್, ಪಿಲ್ಲರ್ಸ್ ಆ್ಯಂಡ್ ಕೇವ್ಸ್. ರಾಯಲ್ ಬಿಲ್ಡಿಂಗ್ಸ್, ಸ್ತೂಪಾಸ್, ಪಿಲ್ಲರ್ಸ್ ಆ್ಯಂಡ್ ಕೇವ್ಸ್. The history of the Indian art was begin with advent of the Mauryans. ಮೌರ್ಯನ್ನರ ಆಗಮನದೊಂದಿಗೆ ಭಾರತದ ಕಲೆ ಕೂಡ ಆರಂಭ ಆಗಿದ್ದಂಥದ್ದನ್ನು ನಾವು ಗಮನಿಸ್ಬೋದು. The Mauryan kings gave patronage to the development of art and architecture. ಮೌರ್ಯರ ದೊರೆಗಳು ಕಲೆ ಮತ್ತು ವಾಸ್ತುಶಿಲ್ಪದ ಏಳಿಗೆಗೂ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಮೇನ್ಲಿ in the period of Ashoka, the art and architecture was the zenith and fall within the category of court art. ಈ ಒಂದು ಅಶೋಕನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ಬೋದು. Ashoka embraced Buddhism and the immense Buddhist missionary activities that followed encouraged the development of distinct sculpture and architectural styles. ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಈ ಒಂದು ಬೌದ್ಧ ಧರ್ಮದ ಏಳಿಗೆಗಾಗಿ ಅವನು ಕೊಟ್ಟಂಥ ಈ ಒಂದು ಪ್ರೋತ್ಸಾಹಗಳ ಫಲವಾಗಿ ನಮ್ಮಲ್ಲಿ ಈ ಒಂದು ಮೂರ್ತಿ ಶಿಲ್ಪಗಳು ಏನಿದೆ ಅವು ಏಳಿಗೆಯನ್ನು ಹೊಂದಲಿಕ್ಕೆ, ಆ ಥರದ ಈ ಒಂದು ಶೈಲಿಗಳು ಏನಿದೆ ಅವು ಏಳಿಗೆಯನ್ನು ಹೊಂದಲಿಕ್ಕೆ ಕಾರಣ ಆಯಿತು. ಲೆಟ್ ಅಸ್ ಫೈಂಡ್ ಔಟ್ ವೇರಿಯಸ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ಮೌರ್ಯನ್ ಪೀರಿಯಡ್ ವಿಚ್ ಹ್ಯಾಡ್ ಕನೆಕ್ಟೆಡ್ ಟು ದ ಲೈಫ್ಸ್ ಆಕ್ಟಿವಿಟೀಸ್ ಆ್ಯಂಡ್ ಪ್ಯಾಟ್ರನೇಜ್ ಆಫ್ ಆರ್ಡಿನರಿ ಪೀಪಲ್. ಲೆಟ್ ಅಸ್ ಫೈಂಡ್ ಔಟ್ ವೇರಿಯಸ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ಮೌರ್ಯನ್ಸ್. ನಾವೀಗ ಮೌರ್ಯರ ಈ ಒಂದು ಕಲೆ ಹೇಗೆ ಜೀವಂತಿಕೆಯನ್ನು ಪಡ್ಕೊಳ್ತು ಅನ್ನುವಂಥದ್ದು, ಆಕ್ಟಿವಿಟೀಸ್ ಆ್ಯಂಡ್ ಪ್ಯಾಟ್ರನೇಜ್ ಆಫ್ ಆರ್ಡಿನರಿ ಪೀಪಲ್ ಹೇಗೆ ಇದನ್ನು ಅನುಸರಿಸ್ತಾ ಬಂದರು ಅನ್ನುವಂಥದ್ದನ್ನು ನಾವು ನೋಡಬಹುದು. ದ ಮೌರ್ಯನ್ ರೂಲರ್ಸ್ ವರ್ ಮಾರ್ವೆಲಸ್ ಬಿಲ್ಡರ್ಸ್. ಮೌರ್ಯ ದೊರೆಗಳು ಏನಿದ್ದಾರೆ ಅವರು ಅದ್ಭುತವಾದಂಥ ಈ ಒಂದು ನಿರ್ಮಾಣಕಾರರಾಗಿದ್ದಾರೆ. ದೇ ಟುಕ್ ಇಂಟ್ರೆಸ್ಟ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್. ಅವರಿಗೆ ಈ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಆಸಕ್ತಿ ಅನ್ನುವಂಥದ್ದಿತ್ತು. ಅದರ ಫಲವಾಗಿ ಅನೇಕ ಕಟ್ಟಡಗಳು, ಅರಮನೆ, ಹಾಗೇನೆ ಸ್ತಂಭಗಳು, ಗುಹೆಗಳು ಮತ್ತು ಸ್ತೂಪಗಳು ನಿರ್ಮಾಣ ಆಗಿದೆ. ಅವರ ಕಾಲದಲ್ಲಿ ನಿರ್ಮಾಣ ಆದಂಥ ರಾಯಲ್ ಬಿಲ್ಡಿಂಗ್ಸ್, ಭವ್ಯ ಬಂಗಲೆಗಳು ಅಥವಾ ಭವ್ಯವಾದಂಥ ಕಟ್ಟಡಗಳು, ಶ್ರೀಮಂತ ಕಟ್ಟಡಗಳು ಅಂತಂದರೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ರಾಯಲ್ ಪ್ಯಾಲೇಸಸ್ ಆ್ಯಂಡ್ ಅದರ್ ಬ್ಯೂಟಿಫುಲ್ ಬಿಲ್ಡಿಂಗ್ಸ್ ವರ್ ಎರೆಕ್ಟೆಡ್ ಬೈ ದ ಮೌರ್ಯನ್ಸ್. ಇವಷ್ಟೇ ಅಲ್ಲದೆ ಇನ್ನೂ ಅನೇಕ ಕಟ್ಟಡಗಳನ್ನು ಮೌರ್ಯರ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಗ್ರೀಕ್ ರೈಟರ್ಸ್ ಆಫ್ ದ ಏಜ್ ಹ್ಯಾವ್ ಮೆನ್ಷನ್ಡ್ ದಟ್ ಪ್ಯಾಲೇಸ್ ಆ್ಯಂಡ್ ಅದರ್ ಬಿಲ್ಡಿಂಗ್ಸ್ ಆಫ್ ಮೌರ್ಯನ್ ಪೀರಿಯಡ್ ವರ್. ಗ್ರೀಕ್ ಬರಹಗಾರರು ಆ ಕಾಲದ ಈ ಒಂದು ನಿರ್ಮಾಣಗಳ ಬಗ್ಗೆ ತಮ್ಮ ಬರವಣಿಗೆಗಳಲ್ಲಿ ದಾಖಲಿಸಿದ್ದಾರೆ. ಅರಮನೆ ಮತ್ತಿತರ ಕಟ್ಟಡಗಳ ಬಗ್ಗೆ ಅವರು ಮಾಹಿತಿಗಳನ್ನು ದಾಖಲಿಸಿದ್ದಾರೆ. ಮ್ಯಾಗ್ನಿಫಿಸೆಂಟ್, ದ ಫೈನೆಸ್ಟ್ ಆ್ಯಂಡ್ ಗ್ರ್ಯಾಂಡೆಸ್ಟ್ ಇನ್ ದ ಓಲ್ ವರ್ಲ್ಡ್. ಇಡೀ ಜಗತ್ತಿನಲ್ಲೇನೆ ಅತ್ಯದ್ಭುತವಾದಂಥ ಮತ್ತು ವೈಭವಯುತವಾದಂಥ ಅರಮನೆಗಳನ್ನು, ಕಟ್ಟಡಗಳನ್ನು ಮೌರ್ಯ ಅರಸರು ನಿರ್ಮಾಣ ಮಾಡಿದ್ರು ಅನ್ನುವಂಥದ್ದನ್ನು ಗ್ರೀಕ್ ಬರಹಗಾರರು ದಾಖಲಿಸಿದ್ದಾರೆ. ಪಾಟಲಿಪುತ್ರ ವಾಸ್ ಕ್ಯಾಪಿಟಲ್ ಆಫ್ ದ ಮೌರ್ಯಾಸ್. ಪಾಟಲಿಪುತ್ರ ಮೌರ್ಯರ ರಾಜಧಾನಿಯಾಗಿತ್ತು. ಚಂದ್ರಗುಪ್ತ ಮೌರ್ಯ ಬಿಲ್ಟ್ ರಾಯಲ್ ಬ್ಯೂಟಿಫುಲ್ ಪ್ಯಾಲೇಸ್ ಆ್ಯಂಡ್ ಅದರ್ ಬಿಲ್ಡಿಂಗ್ಸ್. ಚಂದ್ರಗುಪ್ತ ಮೌರ್ಯ ಅಲ್ಲಿ ಭವ್ಯವಾದಂಥ ಈ ಒಂದು ಸುಂದರವಾದ ಅರಮನೆಯೊಂದನ್ನು ನಿರ್ಮಾಣ ಮಾಡಿದ್ದ. ದ ಬಿಲ್ಡಿಂಗ್ಸ್ ಮೇಡ್ ಅಪ್ ಆಫ್ ವುಡ್. ಮರವನ್ನು ಬಳಸ್ಕೊಂಡು ಅವನು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದ. ಮರದಿಂದ ನಿರ್ಮಿತವಾದಂಥ ಅರಮನೆಯನ್ನು ಅವನು ಕಟ್ಟಿದ್ದ. ಮೆಗಸ್ತಾನಿಸ್ ಮೆನ್ಷನ್ಡ್ ಇಟ್ ಡೀಟೈಲ್ಡ್ ಇನ್ ಈಸ್ ಅಕೌಂಟ್. ಮೆಗಸ್ತಾನಿಸ್ ತನ್ನ ಇಂಡಿಕಾದಲ್ಲಿ ಇದರ ಬಗ್ಗೆ ಸಾಕಷ್ಟು ದಾಖಲೆಗಳನ್ನು ಅಥವಾ ಸಾಕಷ್ಟು ಅಂಶಗಳನ್ನು ದಾಖಲಿಸಿದ್ದಾನೆ. ದ ಪ್ಯಾಲೇಸ್ ಗ್ರೌಂಡ್ ಹ್ಯಾಡ್ ಆರ್ಟಿಫಿಷಿಯಲ್ ಲೇಕ್ಸ್, ಬೀಸ್, ಬರ್ಡ್ಸ್ ಆ್ಯಂಡ್ ಫ್ರೂಟ್ಸ್ ಟ್ರೀಸ್ ಆಫ್ ಡಿಫರೆಂಟ್ ಕೈಂಡ್ಸ್. ಈ ಒಂದು ಅರಮನೆಯ ಮೈದಾನ ಕೃತಕ ಕೊಳಗಳಿಂದ
ಪ್ರಾಣಿ ಪಕ್ಷಿಗಳು ಹಾಗೆಯೇ ವಿಭಿನ್ನ ರೀತಿಯ ಮರಗಳು ಏನಿದೆ ಅವುಗಳಿಂದ ಅಲಂಕೃತಗೊಂಡು ಅದರ ಸೌಂದರ್ಯವನ್ನು ಹೆಚ್ಚಿಸಿತ್ತು ಅನ್ನುವಂಥ ಅಂಶವನ್ನು ಈ ಮೆಗಸ್ತಾನಿಸ್ ಇಂಡಿಕಾದಲ್ಲಿ ದಾಖಲಿಸಿದ್ದಾನೆ. ಇಟ್ ಕ್ಯಾನ್ ಬಿ ಪ್ರಿಸ್ಯೂಮ್ಡ್ ದಟ್ ದೋಸ್ ಬಿಲ್ಡಿಂಗ್ಸ್ ವರ್ ಡಿಸ್ಟ್ರಾಯ್ಡ್ ಬೈ ದ ಫೈರ್. ಈ ಎಲ್ಲ ಕಟ್ಟಡಗಳು ಇವತ್ತು ನಮಗೆ ಲಭ್ಯ ಇಲ್ಲ, ಅವು ಬೆಂಕಿಗೆ ಆಹುತಿಯಾಗಿರಬಹುದು ಅಥವಾ ನಾಶ ಆಗಿರಬಹುದು ಅಂತ ಹೇಳಿ ನಂಬಲಾಗಿರುವಂಥದ್ದು. ಅಟ್ ದ ಟೈಮ್ ಆಫ್ ಅಶೋಕ ಯೂಸ್ಡ್ ಪಾಲಿಶ್ ಸ್ಟೋನ್ಸ್ ದೇರ್ ಬಿಗ್ಯಾನ್ ನ್ಯೂ ಎರಾ ಇನ್ ದ ಫೀಲ್ಡ್ ಆಫ್ ಆರ್ಕಿಟೆಕ್ಚರ್. ಅಟ್ ದ ಟೈಮ್ ಆಫ್ ಅಶೋಕನ ಕಾಲಾವಧಿಯಲ್ಲಿ ಈ ಒಂದು ನಾಜೂಕಾಗಿ ಪಾಲಿಷ್ ಮಾಡಿದಂಥ ಕಲ್ಲುಗಳನ್ನು ಈ ಒಂದು ಕಲ್ಲುಗಳು ಏನಿದೆ ಅವುಗಳನ್ನು ಬಳಸ್ಕೊಂಡಿರೋವಂಥದ್ದನ್ನು ನಾವು ಗಮನಿಸ್ಬೋದು. ಅಂಥದ್ದು ಒಂದು ಕಲ್ಲನ್ನು ಬಳಸಿ ಕಲೆಯನ್ನು ನಿರ್ಮಾಣ ಮಾಡುವಂಥದ್ದು, ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಕಲೆ ಇವನ ಕಾಲಕ್ಕೆ ಆರಂಭ ಆಗಿದ್ದಂಥದ್ದು. ಕಲೆಯ ಈ ಒಂದು ಏಳಿಗೆಯಲ್ಲಿ ಬಹುಮುಖ್ಯವಾದಂಥ ಘಟ್ಟ. ಅಶೋಕ ಎರೆಕ್ಟೆಡ್ ಎ ನ್ಯೂ ಪ್ಯಾಲೇಸ್ ಇನ್ ಹಿಸ್ ಕ್ಯಾಪಿಟಲ್ ಪಾಟಲಿಪುತ್ರ ಅಂಡ್ ಈ ಬಿಲ್ಟ್ ಮೆನಿ ಸ್ತೂಪಾಸ್, ಕೇವ್ಸ್, ಇನ್ಸ್ಕ್ರಿಪ್ಷನ್ಸ್ ಅಂಡ್ ಅದರ್ ಬಿಲ್ಡಿಂಗ್ಸ್ ವೇರಿಯಸ್ ಪಾರ್ಟ್ ಆಫ್ ದ ಕಿಂಗ್ಡಮ್. ಅಶೋಕ ಈ ಒಂದು ಅರಮನೆಯ ನಿರ್ಮಾಣ ಮಾಡಿದ್ದ ಅವನ ರಾಜಧಾನಿ ಪಾಟಲಿಪುತ್ರದಲ್ಲಿ. ಹಾಗೇನೆ ಅನೇಕ ಸ್ತೂಪಗಳನ್ನು, ಗುಹೆಗಳನ್ನು ಮತ್ತು ಶಿಲಾಶಾಸನಗಳನ್ನು ಅವನು ನಿರ್ಮಾಣ ಮಾಡಿದ್ದ. ಅವನ ಸಾಮ್ರಾಜ್ಯದಾದ್ಯಂತ ನಾವು ಇಂತಹ ನಿರ್ಮಾಣಗಳನ್ನು ಗಮನಿಸ್ಬೋದು. ದೀಸ್ ಬಿಲ್ಡಿಂಗ್ಸ್ ವರ್ ಆಲ್ಸೋ ಯೂನಿಕ್ ಸ್ಪೆಸಿಮನ್ಸ್ ಆಫ್ ಆರ್ಕಿಟೆಕ್ಚರ್. ಕಲೆಯ ಇತಿಹಾಸದಲ್ಲೇನೆ ಈ ಒಂದು ಅದ್ವಿತೀಯವಾದಂಥ ರಚನೆಗಳಾಗಿ ಇರುವಂಥದ್ದು. ಪಾಹಿಯಾನ್ ಆಲ್ಸೋ ಮೆನ್ಷನ್ ರಾಯಲ್ ಪ್ಯಾಲೇಸ್ ಆಫ್ ಅಶೋಕ ಇನ್ ಹಿಸ್ ಅಕೌಂಟ್ಸ್. ಫಾಹಿಯಾನ ಆಲ್ಸೋ ಮೆನ್ಷನ್ ರಾಯಲ್ ಪ್ಯಾಲೇಸ್ ಆಫ್ ಅಶೋಕ ಇನ್ ಹಿಸ್ ಅಕೌಂಟ್ಸ್. ಫಾಹಿಯಾನ ತನ್ನ ಗೋಕೋಕಿ ಕೃತಿನಲ್ಲಿ ಇದರ ಬಗ್ಗೆ ಪ್ರಸ್ತಾಪಗಳನ್ನು ಮಾಡಿದ್ದಾನೆ. ಓಯೆನ್ಸಾಂಗ್ ವಿಸಿಟೆಡ್ 7th century AD. ಓಯೆನ್ಸಾಂಗ್ ಮೌರ್ಯರ ಪತನಾನಂತರ ಬಂದಂಥವನು. ಅವನು ಕೂಡ ತನ್ನ ಕೃತಿನಲ್ಲಿ ಇದನ್ನು ದಾಖಲಿಸಿದ್ದಾನೆ. ಇದಲ್ಲದೇನೆ ಅವನು ಈ ಅಫ್ಘಾನಿಸ್ತಾನದಲ್ಲಿ ಕೂಡ ತಾನು ಸ್ತೂಪವನ್ನು ಮತ್ತು ಇವನ ಕಾಲದ ಕಟ್ಟಡಗಳನ್ನು ನಾನು ಕಂಡೆ ಅನ್ನುವಂಥ ದಾಖಲೆಯನ್ನು ಅವನು ತನ್ನ ಕೃತಿನಲ್ಲಿ ದಾಖಲಿಸಿದ್ದಾನೆ. ಇನ್ನು ಇವರ ಕಾಲದ ಮತ್ತೊಂದು ರಚನೆ, ಮತ್ತೊಂದು ಶಿಲ್ಪ ಪ್ರಾಕಾರ ಅಂತಂದರೆ ಸ್ತೂಪಾಸ್. ಅಶೋಕ Rhine marked an important stage in the history of Buddhist stupa architecture. ಅಶೋಕನ ಆಡಳಿತಾವಧಿ ಈ ಒಂದು ಬೌದ್ಧ ಸ್ತೂಪಗಳ ನಿರ್ಮಾಣದ ಇತಿಹಾಸದಲ್ಲೇನೆ ಒಂದು ಬಹುಮುಖ್ಯವಾದಂಥ ಘಟ್ಟ. ಅಶೋಕ ಎಂಬ್ರಾಸ್ಡ್ ಬುದ್ಧಿಸಮ್ ಅಂಡ್ ಮೇಡ್ ಅನ್ಸ್ಟ್ರಿಂಗ್ ಎಫರ್ಟ್ ಟು ಸ್ಪ್ರೆಡ್ ದಿಸ್ ರಿಲಿಜಿಯನ್ ಇನ್ ದಿಸ್ ಕಂಟ್ರಿ ಅಂಡ್ ಅಬ್ರಾಡ್. ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಈ ಒಂದು ಧರ್ಮ ಪ್ರಚಾರಕ್ಕೋಸ್ಕರ ಅವಿರತವಾಗಿ ಶ್ರಮಿಸಿರುವಂಥದ್ದು. ಅದರ ಪ್ರಚಾರಕ್ಕಾಗಿ ಅವನು ದೇಶ ವಿದೇಶಗಳಿಗೆ ಎಲ್ಲಾನು ಈ ಒಂದು ಪ್ರಚಾರ ಕಾರ್ಯಗಳನ್ನು ಕೈಗೊಂಡಿರುವಂಥದ್ದು. ಹಾಗಾಗಿ ಅದಕ್ಕೋಸ್ಕರ ಇವನು ಅನೇಕ ಸ್ತೂಪಗಳನ್ನು ಮತ್ತು ವಿಹಾರಗಳನ್ನು ನಿರ್ಮಾಣ ಮಾಡಿದ್ದಾನೆ. ಇವನ ಸಾಮ್ರಾಜ್ಯದಲ್ಲಿ ಸುಮಾರು 84,000 ಸ್ತೂಪಗಳನ್ನು ಕಟ್ಟಲಾಗಿತ್ತು. 84,000 stupas were constructed during the reign of Ashoka. Stupas had the solid domicile structure of stone or brick. ಈ ಸ್ತೂಪ ಅನ್ನುವಂಥದ್ದು ಒಂದು ವೃತ್ತಾಕಾರದ ರಚನೆ, ಕಲ್ಲಿನ ಒಂದು ಗಟ್ಟಿಯಾದಂಥ ಕಲ್ಲಿನ ವೃತ್ತಾಕಾರದ ಅಥವಾ ಈ ಒಂದು ಇಟ್ಟಿಗೆಯಿಂದ ವೃತ್ತಾಕಾರದ ರಚನೆಯನ್ನು ಮಾಡಿರುವಂಥದ್ದೇನಿದೆ ಅದಕ್ಕೆ ಸ್ತೂಪ ಅಂತ ಹೇಳಿ ಕರಿತಾ ಇದ್ರು. ಅಶೋಕ ಎರೆಕ್ಟೆಡ್ ದೀಸ್ ಸ್ತೂಪಾಸ್ ಇನ್ ಆರ್ಡರ್ ಟು ಎನ್ಶ್ರೈನ್ ಸಮ್ ರೈಲಿಕ್ಸ್ ಆಫ್ ಬುದ್ಧ ಆರ್ ಆಫ್ ಎ ಗ್ರೇಟ್ ಬುದ್ಧಿಸ್ಟ್ ಸೈನ್ಸ್. ಈ ಒಂದು ಸ್ತೂಪಗಳ ಒಳಗೆ ಬುದ್ಧನ ಅವಶೇಷಗಳು ಅಥವಾ ಬುದ್ಧನ ಅನುಯಾಯಿಗಳ ಅವಶೇಷಗಳನ್ನು, ಕರಂಡಕಗಳನ್ನು ಈ ಒಂದು ಸ್ತೂಪಗಳು ಒಳಗೊಂಡಿರುತ್ತವೆ. ಓಲ್ಡ್ ಬುದ್ಧಿಸ್ಟ್ ಸ್ತೂಪಾಸ್ ವರ್ ರೀಬಿಲ್ಟ್ ಅಂಡ್ ಎನ್ಲಾರ್ಜ್ಡ್ ವಿತ್ ಬ್ರಿಕ್ಸ್ ಆಸ್ ಎವಿಡೆಂಟ್ ಫ್ರಮ್ ಎಕ್ಸ್ಕವೇಷನ್ ಅಟ್ ವೈಶಾಲಿ ಅಂಡ್ ಪಿಪ್ರಾವ. ಈ ಹಳೆಯ ಬೌದ್ಧ ಸ್ತೂಪಗಳು ಏನಿದೆ ಅವುಗಳ
ಮರು ನಿರ್ಮಾಣ, ಅವುಗಳ ಪುನರ್ ನಿರ್ಮಾಣವನ್ನ ಮಾಡಿರುವಂಥದ್ದು. ಇಟ್ಟಿಗೆಗಳನ್ನು ಬಳಸಿ ಅವುಗಳನ್ನು ಪುನರ್ ನಿರ್ಮಾಣ ಮಾಡಿರೋಂಥ ಸಾಕ್ಷಿಗಳು ಈ ಒಂದು ವೈಶಾಲಿಯಲ್ಲಿ ಮತ್ತು ಪಿಪ್ರಾವಾದಲ್ಲಿ ನಡೆದಂಥ ಭೂ ಉತ್ಖನನಗಳಲ್ಲಿ ಸಿಕ್ಕಿದೆ. ಹಾಗೆಯೇ ಧರ್ಮಾರ್ಜಿಕಾ ಅಟ್ ತಕ್ಷಶಿಲಾ, ಧಮೇಕಾ ಅಟ್ ಸಾರನಾಥ ಆ್ಯಂಡ್ ಗ್ರೇಟ್ ಸ್ತೂಪ ಆಫ್ ಸಾಂಚಿ ವರ್ ಬಿಲ್ಟ್ ಇನ್ ಅಶೋಕಸ್ ಪೀರಿಯಡ್. ಅಶೋಕನ ಕಾಲದಲ್ಲಿ ನಿರ್ಮಾಣ ಆದಂಥ ಪ್ರಮುಖವಾದಂಥ ಸ್ತೂಪಗಳು ಅಂತ ಅಂದರೆ ಧರ್ಮಾರ್ಜಿಕಾ ಅಟ್ ತಕ್ಷಶಿಲಾ, ಹಾಗೆಯೇ ಧಮೇಕಾ ಸಾರನಾಥದಲ್ಲಿ ಬರೋವಂಥ ಧಮೇಕ್ ಸ್ತೂಪ, ಹಾಗೆಯೇ ಸಾಂಚಿನಲ್ಲಿ ಇರುವಂಥ ಸ್ತೂಪಗಳು ಇವನ ಕಾಲದ ಅತ್ಯದ್ಭುತವಾದಂಥ ನಿರ್ಮಾಣಗಳು. ಸಾಂಚಿ ಈಸ್ ಮೋಸ್ಟ್ ಪ್ರಾಮಿನೆಂಟ್ ಅಮಾಂಗ್ ದ ಆಲ್. ಇವುಗಳಲ್ಲೆಲ್ಲ ಬಹಳ ಮುಖ್ಯವಾಗಿರುವಂಥ ಮಹತ್ವಪೂರ್ಣವಾದದ್ದಂಥದ್ದು ಅಂದರೆ ಸಾಂಚಿನಲ್ಲಿ ಇರುವಂಥ ಸ್ತೂಪ. ಡಿಸ್ಕ್ರಿಪ್ಷನ್ ಆಫ್ ONS ಸಾಂಗ್ ದಟ್ ಅಶೋಕ ಬಿಲ್ಟ್ ದ ಸ್ತೂಪ ಅಟ್ ತಕ್ಷಶಿಲಾ, ಶ್ರೀನಗರ, ಕಪಿಲವಸ್ತು, ಬನಾರಸ್, ಅಯೋಧ್ಯ, ಪ್ರಯೋಗ ಅಂಡ್ ಕನೂಜ್. ONS ಸಾಂಗನ ಈ ಒಂದು ವಿವರಣೆಗಳಲ್ಲಿ ನಾವು ಅಶೋಕನ ಕಾಲದಲ್ಲಿ ನಿರ್ಮಾಣ ಆದಂಥ ಸ್ತೂಪಗಳು ಎಲ್ಲೆಲ್ಲಿದೆ ಅಂತ ಅಂದರೆ ತಕ್ಷಶಿಲಾ, ಶ್ರೀನಗರ, ಕಪಿಲವಸ್ತು, ಬನಾರಸ್, ಅಯೋಧ್ಯ, ಪ್ರಯಾಗ ಮತ್ತು ಕನೂಜ್ಗಳಲ್ಲಿ ನಾವು ಕಾಣ್ಬೋದು ಅನ್ನುವಂಥದ್ದನ್ನು ONS ತನ್ನ ದಾಖಲೆಯಲ್ಲಿ ದಾಖಲಿಸಿದ್ದಾನೆ. ಇನ್ನು ಇವರ ಕಾಲದ ಮತ್ತೊಂದು ರಚನೆ, ಮತ್ತೊಂದು ರೂಪ ಅಂತ ಅಂದರೆ ಪಿಲ್ಲರ್ಸ್, ಸ್ತಂಭಗಳು, ಏಕಶಿಲಾ ಸ್ತಂಭಗಳು. ಪಿಲ್ಲರ್ಸ್ ಆರ್ ದ ಮೋಸ್ಟ್ ಯೂನಿಕ್ ಆ್ಯಂಡ್ ದ ಫೈನೆಸ್ಟ್ ಎಕ್ಸಾಂಪಲ್ ಆಫ್ ದ ಮೌರ್ಯನ್ ಆರ್ಟ್. ಮೌರ್ಯರ ಕಲೆಗೆ ಶ್ರೇಷ್ಠತೆಯನ್ನು ತಂದುಕೊಟ್ಟಿರುವಂಥ ಮತ್ತು ಅಪರೂಪವಾದಂಥ ರಚನೆ ಅಂತ, ಅಪರೂಪವಾದಂಥ ರಚನೆ, ಮೌರ್ಯರ ಕಲೆಯ ಉತ್ಕೃಷ್ಟತೆಗೆ ಉದಾಹರಣೆಯಾಗಿ ಇರುವಂಥದ್ದು ಅವರ ಕಾಲದ ಸ್ತಂಭಗಳು. ಮೆನಿ ಪಿಲ್ಲರ್ಸ್ ವರ್ ಸೆಟ್ ಅಪ್ ಬೈ ಅಶೋಕ ಇನ್ ಆರ್ಡರ್ ಟು ಎನ್ಗ್ರೇವ್ ಇನ್ಸ್ಕ್ರಿಪ್ಷನ್ ಫಾರ್ ದ ಸ್ಪ್ರೆಡ್ ಆಫ್ ಹಿಸ್ ರಿಲಿಜಿಯನ್. ಮೆನಿ ಪಿಲ್ಲರ್ಸ್ ವರ್ ಸೆಟ್ ಅಪ್ ಬೈ ಅಶೋಕ. ಅನೇಕ ಸ್ತಂಭಗಳು ಅಶೋಕನ ಕಾಲದಲ್ಲೇ ನಿರ್ಮಾಣ ಆಗಿರುವಂಥದ್ದು. ಆರ್ಡರ್ ಟು ಎನ್ಗ್ರೇವ್ ಇನ್ಸ್ಕ್ರಿಪ್ಷನ್, ಅದರ ಮೇಲೆ ಶಾಸನಗಳನ್ನು ಹಾಕಿರುವಂಥ ಕಂಡರಿಸಿರುವಂಥದ್ದನ್ನು ನಾವು ಗಮನಿಸ್ಬೋದು. ಇವುಗಳನ್ನು ಅವನು ತನ್ನ ಧರ್ಮ ಪ್ರಚಾರಕ್ಕೆ ಬಳಸ್ಕೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ದಿ ಪಿಲ್ಲರ್ಸ್ ವರ್ 15 ಮೀಟರ್ ಹೈ. ಈ ಸ್ತಂಭಗಳು ಸಾಮಾನ್ಯವಾಗಿ 15 ಮೀಟರ್ ಎತ್ತರವನ್ನು ಹೊಂದಿರುವಂಥದ್ದು. ಅಂಡ್ ಅಬೌಟ್ 50 ಟನ್ಸ್ ಇನ್ ವೆಯ್ಟ್, 50 ಟನ್ ಭಾರವನ್ನು ಹೊಂದಿರುವಂಥದ್ದು. ದ ಮೊನೋಲಿಥಿಕ್ ಪಿಲ್ಲರ್ಸ್ ಆರ್ ಲ್ಯಾಟ್ಸ್ ಆಫ್ ಅಶೋಕ ವರ್ ಕನ್ಸಿಸ್ಟೆಡ್ ಆಫ್ 3 ಪಾರ್ಟ್ಸ್. ಈ ಒಂದು ಏಕಶಿಲಾ ಸ್ತಂಭಗಳು ಏನಿದೆ ಇವು 3 ಭಾಗಗಳನ್ನು ಒಳಗೊಂಡಿರುವಂಥದ್ದು. ಮೊದಲನೇದು ಪ್ರಾಪ್. ದಿಸ್ ಪಾರ್ಟ್ ವಾಸ್ ದ ಬೇಸ್ ಆಫ್ ದ ಪಿಲ್ಲರ್ ಅಂಡ್ ವಾಸ್ ಬರೀಡ್ ಇನ್ ದ ಗ್ರೌಂಡ್. ಇದು ಈ ಪ್ರಾಪ್ ಅನ್ನೋದು ಮೇನ್ ಪಾರ್ಟ್ ಆಗಿರೋಂಥ ಸ್ತಂಭದ ಬಹಳ ಮುಖ್ಯವಾದಂಥ ಭಾಗ. ಇದು ಅದಕ್ಕೆ ತಳಪಾಯವಾಗಿ ಇರುವಂಥದ್ದು. ಪ್ರಾಪ್ ಅನ್ನೋದು ತಳಪಾಯವಾಗಿ ಇರುವಂಥದ್ದು. ಇದನ್ನು ಭೂಮಿಯಲ್ಲಿ ಹುಗಿಯಲಾಗಿರುತ್ತೆ, ಅದನ್ನು ಭೂಮಿಯಲ್ಲಿ ಹೂತಿರ್ತಾರೆ. ದಿ ಡಯಾಮೀಟರ್ ಆಫ್ ದ ಬೇಸ್ ವಾಸ್, ಇದರ ವ್ಯಾಸ, ಇದರ ಸುತ್ತಳತೆ ಏನಿದೆ ಅದು 90 ರಿಂದ 125 ಮೀಟರ್ಸ್. ಡಯಾಮೀಟರ್ ಆಫ್ ದ ಬೇಸ್ ವಾಸ್ 90 to 25 ಮೀಟರ್ಸ್. ದ ಫಿಗರ್ ಪಿಕಾಕ್ ವಾಸ್ ಎನ್ಗ್ರೇವ್ಡ್ ಆನ್ ದ ಬೇಸ್. ಈ ಬೇಸಲ್ಲಿ ನವಿಲಿನ ಈ ಒಂದು ಚಿತ್ರವನ್ನು ಕಂಡರಿಸಿರುವಂಥದ್ದನ್ನು ನಾವು ಗಮನಿಸ್ಬೋದು. ಭೂಚಿತ್ರವನ್ನು ಇದರಲ್ಲಿ ನಾವು ಗಮನಿಸ್ಬೋದು. ಶಾಫ್ಟ್ ಇನ್ನೊಂದು, ಈ ಒಂದು ಸ್ತಂಭದ ಅಥವಾ ಪಿಲ್ಲರ್ನ ಬಹುಮುಖ್ಯವಾದಂಥ ಮತ್ತೊಂದು ಭಾಗ ಶಾಫ್ಟ್. ದಿಸ್ ವಾಸ್ ದ ಮೈನ್ ಪಾರ್ಟ್ ಆಫ್ ದ ಪಿಲ್ಲರ್. ಇದು ಕಂಬದ ಬಹುಮುಖ್ಯವಾದಂಥ ಭಾಗ. ದಟ್ ಸಪೋರ್ಟ್ ಟು ದ ಕ್ಯಾಪಿಟಲ್. ಇದು ಬೋದಿಗೆಗೆ ಆಸರೆಯಾಗಿ ಇರುವಂಥದ್ದು. ದಿ ಹೈಟ್ ಆಫ್ ಶಾಫ್ಟ್ ವಾಸ್ 12 to 15 ಮೀಟರ್ಸ್. ಈ ಶಾಫ್ಟ್ನ ಉದ್ದ 12 ರಿಂದ 15 ಮೀಟರ್ಗಳು. ಮತ್ತೊಂದು ಮೂರನೇ ಭಾಗ ಈ ಸ್ತಂಭದ್ದು ಕ್ಯಾಪಿಟಲ್. ದ ಕ್ಯಾಪಿಟಲ್ ಆಫ್ ಪಿಲ್ಲರ್ ಕನ್ಸಿಸ್ಟೆಡ್ 3 ಟೈಪ್ಸ್ ಆಫ್ ಫಿಗರ್ಸ್. ಸಾಮಾನ್ಯವಾಗಿ ಈ ಕಂಬಗಳು 3 ರೀತಿಯಾಗಿರುವಂಥ ಚಿತ್ರಗಳನ್ನು ಒಳಗೊಂಡಿರುವಂಥದ್ದು. 1 or more ಅನಿಮಲ್ಸ್ ಸಚ್ ಆಸ್ ಎಲಿಫೆಂಟ್ ಆರ್ ಲಯನ್. ಇದರಲ್ಲಿ 1 ಅಥವಾ ಹೆಚ್ಚು ಪ್ರಾಣಿಗಳು ಇರುವಂಥದ್ದು. ಅದರಲ್ಲಿ ಆನೆ ಅಥವಾ ಈ ಒಂದು ಲಯನ್ ಇರಬಹುದು, ಸಿಂಹಗಳು ಇರಬಹುದು. ಹಾಗೆಯೇ ಧರ್ಮಚಕ್ರ, ಇನ್ವರ್ಟೆಡ್ ಲೋಟಸ್, 3 ರೀತಿಯ ಚಿತ್ರಗಳು ಇದರಲ್ಲಿ ಇರುತ್ತೆ. ಒಂದು ಅನಿಮಲ್ಸು, ಇನ್ನೊಂದು ಧರ್ಮಚಕ್ರ, ಮತ್ತೊಂದು ಇನ್ವರ್ಟೆಡ್ ಲೋಟಸ್, ತಲೆ ಕೆಳಗಾಗಿ ಇರುವಂಥ ಕಮಲ.
ಈ ಮೂರು ಬಹುಮುಖ್ಯವಾಗಿ ನಾವು ಈ ಕ್ಯಾಪಿಟಲ್ ಅಥವಾ ಬೋಧಿಗೆನಲ್ಲಿ ನೋಡ್ಬೋದು. ಸಾರನಾಥ ಪಿಲ್ಲರ್ ವಾಸ್ ಬೀನ್ ರಿಗಾರ್ಡೆಡ್ ಆಸ್ ದ ಬೆಸ್ಟ್ ಪಿಲ್ಲರ್ ಆಫ್ ದ ಅಶೋಕ. ಅಶೋಕನ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಬಹುಮುಖ್ಯವಾದಂಥ ಸ್ತಂಭಗಳಲ್ಲಿ ಈ ಸಾರನಾಥ ಸ್ತಂಭ ಬಹಳ ಮುಖ್ಯ ಆಗಿರುವಂಥದ್ದು. ಇದನ್ನೇ ನಮ್ಮ ಭಾರತದ ಲಾಂಛನವಾಗಿ ಸ್ವೀಕಾರ ಮಾಡಿರುವಂಥದ್ದು. ಮತ್ತೊಂದು ಇವರ ಕಾಲದ ಕಲಾ ನಿರ್ಮಾಣ ಅಂದರೆ ಕೇವ್ಸ್, ಕಲಾ ರೂಪ. ಮತ್ತೊಂದು ರೂಪ, ಕಲೆಯ ಮತ್ತೊಂದು ರೂಪ ಅಂದರೆ ಕೇವ್ಸ್. ದ ಕೇವ್ಸ್ ಆರ್ ಆಲ್ಸೋ ಸಮ್ ಆಫ್ ದ ಫೈನೆಸ್ಟ್ ಎಕ್ಸಾಂಪಲ್ಸ್ ಆಫ್ ದ ಮೌರ್ಯನ್ ಆರ್ಟ್. ಈ ಗುಹೆಗಳು ಅನ್ನೋದು ಮೌರ್ಯರ ಕಾಲದ ಕಲೆಯ ಬಹಳ ಮುಖ್ಯವಾದಂಥ ಉದಾಹರಣೆಯಾಗಿ ನಾವು ನೋಡ್ಬೋದು. ಅಶೋಕ ಕನ್ಸ್ಟ್ರಕ್ಟೆಡ್ ಮೆನಿ ಕೇವ್ಸ್ ಆಫ್ ಬುದ್ಧಿಸ್ಟ್ ಮಾಂಕ್ಸ್ ಟು ಲಿವ್ ಇನ್. ಬೌದ್ಧ ಸನ್ಯಾಸಿಗಳು ಏನಿದ್ದಾರೆ ಅವರು ವಾಸ ಮಾಡಲಿಕ್ಕೆ ಅಂತಾನೆ ಕಟ್ಟದಂಥ, ಅವರಿಗೋಸ್ಕರನೇ ನಿರ್ಮಾಣ ಮಾಡಿದಂಥವು ಈ ಗುಹೆಗಳು. ದೀಸ್ ಕೇವ್ಸ್ ಸರ್ವ್ಡ್ ದ ಪರ್ಪಸ್ ಆಫ್ ಅಸೆಂಬ್ಲಿ. ಇವುಗಳನ್ನು ಅಸೆಂಬ್ಲಿಗಳು, ಸಭಾಂಗಣಗಳಾಗಿ ಕೂಡ ಉಪಯೋಗನ ಮಾಡ್ತಾ ಇದ್ರು. ಮೆನಿ ಕೇವ್ಸ್ ವರ್ ಫೌಂಡ್ ಇನ್ ನಾಗಾರ್ಜುನಿ ಹಿಲ್ ಅಂಡ್ ಬಾರಾಬರ್ ಹಿಲ್ಸ್ ನಿಯರ್ ಗಯಾ. ನಾಗಾರ್ಜುನ ಬೆಟ್ಟಗಳಲ್ಲಿ ಇಂಥ ಗುಹೆಗಳನ್ನು ಮತ್ತೆ ಹಾಗೇನೆ ಗಯಾದ ಹತ್ರ ಇರುವಂಥ ಬಾರಾಬರ್ ಬೆಟ್ಟದಲ್ಲಿ ನಾವು ಗಮನಿಸ್ಬೋದು, ನಾವು ನೋಡಬಹುದು. ದಶರಥ ದ ಗ್ರ್ಯಾಂಡ್ ಸನ್ ಆಫ್ ಅಶೋಕ. ಅಶೋಕನ ಮೊಮ್ಮಗ ದಶರಥ ಡೆಡಿಕೇಟೆಡ್ ನಾಗಾರ್ಜುನಿ ಹಿಲ್ಸ್ ಟು ಅಜೀವಕ ಸೆಕ್ಟ್. ಇವರು ಬರೀ ಬೌದ್ಧ ಧರ್ಮಕ್ಕೆ ಒಂದಕ್ಕೇನೆ ಮಾನ್ಯತೆಯನ್ನ ಕೊಡಲಿಲ್ಲ, ಅನ್ಯ ಧರ್ಮ ಸಹಿಷ್ಣುಗಳಾಗಿದ್ರು ಅನ್ನೋದಕ್ಕೆ ಇದನ್ನು ಉದಾಹರಣೆಯಾಗಿ ಕೊಡ್ಬೋದು. ಜೈನ ಧರ್ಮದ ಮತ್ತೊಂದು ಪಂಥವಾದಂಥ ಸೆಕ್ಟ್ ಆದಂಥ ಈ ಅಜೀವಕರಿಗೆ ಕೂಡ ಇವರು ಉದಾರವಾದಂಥ ಈ ಒಂದು ನೆರವುಗಳನ್ನು ಕೊಟ್ಟಿದ್ರು ಅನ್ನೋದಕ್ಕೆ ಈ ದಶರಥನ ನಾಗಾರ್ಜುನಿ ಹಿಲ್ಸ್ನಲ್ಲಿ ಇರುವಂಥ ಗುಹೆಗಳೇ ಸಾಕ್ಷಿ. ಅಶೋಕ ಡೆಡಿಕೇಟೆಡ್ ಬಾರಾಬರ್ ಹಿಲ್ ಟು ದ ಮಾಂಕ್ ಆಫ್ ಅಜೀವಕ ಸೆಕ್ಟ್ ಈಸ್ ನೋನ್ ಆಸ್ ಲೂಮಸ್ ರಿಷಿ ಕೇವ್. ಅಶೋಕ ಬಾರಾಬರ್ನಲ್ಲಿ ಇರುವಂಥ ಒಂದು ಗುಹೆ ಏನಿದೆ ಅದು ಅಜೀವಕ ಪಂಥಕ್ಕೆ ಸೇರಿರುವಂಥದ್ದು. ಇದನ್ನ ಲೂಮಸ್ ರಿಷಿ ಕೇವ್ ಅಂತ ಕೂಡ ಕರೀತಾರೆ. ಹಾಗಾಗಿ ಇಂಥ ಅನೇಕ ಗುಹೆಗಳನ್ನು ಇವರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಡ್ಯೂರಿಂಗ್ ದ ಮೌರ್ಯನ್ ಪೀರಿಯಡ್ ಆರ್ಟ್ ಆಫ್ ಸ್ಕಲ್ಪ್ಚರ್ಸ್ ಆಲ್ಸೋ ಮೇಡ್ ಮಚ್ ಡೆವಲಪ್. ಇವ್ರ ಕಾಲಕ್ಕೆ ಮೂರ್ತಿ ಶಿಲ್ಪ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದಂಥದ್ದನ್ನು ಗಮನಿಸ್ಬೋದು. ದ ಸ್ಟ್ಯಾಚ್ಯೂಸ್ ಆಫ್ ದ ಮೌರ್ಯನ್ ಪೀರಿಯಡ್ ಹ್ಯಾವ್ ಸಮ್ ಎಕ್ಸ್ಟ್ರಾಡಿನರಿ ಫೀಚರ್ಸ್. ಇವರ ಕಾಲದಲ್ಲಿ ನಿರ್ಮಾಣ ಆದಂಥ ಮೂರ್ತಿಗಳು ಕೆಲವು ಅಪರೂಪದ ಲಕ್ಷಣಗಳನ್ನು ಇವು ಒಳಗೊಂಡಿರುವಂಥದ್ದು. ಎಕ್ಸ್ಟ್ರಾಡಿನರಿ ಫೀಚರ್ಸ್. ಮಾನೋಲಿಥಿಕ್ ಪಿಲ್ಲರ್ ಹ್ಯಾಡ್ ದ ಸ್ಕಿಲ್ಫುಲ್ ಕಾರ್ವಿಂಗ್ ಆಫ್ ಅನಿಮಲ್ ಫಿಗರ್ಸ್ ಆಫ್ ದೇರ್ ಕ್ಯಾಪಿಟಲ್. ಇವರ ಈ ಒಂದು ಏಕಶಿಲಾ ಸ್ತಂಭಗಳು ಏನಿದೆ ಅದರಲ್ಲಿ ಕಂಡರಿಸಿರುವಂಥ ಈ ಒಂದು ಪ್ರಾಣಿಗಳ ಚಿತ್ರಗಳು ಏನಿದೆ ಆ ಪ್ರಾಣಿಗಳ ಚಿತ್ರಗಳು ಇವರ ಮೂರ್ತಿ ಶಿಲ್ಪಕ್ಕೆ ಸಾಕ್ಷಿಯಾಗಿ ಇರುವಂಥದ್ದು. ಇನ್ನೊಂದು ಇವರ ಕಲೆಯ ಲಕ್ಷಣ ಅಂತ ಅಂದರೆ ಆರ್ಟ್ ಆಫ್ ಪಾಲಿಶಿಂಗ್. ನಯವಾಗಿ ಅವುಗಳನ್ನು ಪಾಲಿಶ್ ಮಾಡಿರುವಂಥದ್ದು, ಕನ್ನಡಿಗಳ ಥರ ಹೊಳಪು ಬರೋ ಹಾಗೆ ಅವುಗಳನ್ನು ಪಾಲಿಶ್ ಮಾಡಿರುವಂಥದ್ದನ್ನು, ನಾಜೂಕಾಗಿ ಪಾಲಿಶ್ ಮಾಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಡ್ಯೂರಿಂಗ್ ದ ಮೌರ್ಯನ್ ಪೀರಿಯಡ್ ಮಾನ್ಯುಮೆಂಟ್ಸ್ ಪಿಲ್ಲರ್ಸ್ ಆ್ಯಂಡ್ ದ ಕೇವ್ಸ್ ಆಫ್ ಸಾಲಿಡ್ ಆರ್ ಸ್ಟೋನ್ ವರ್ ಪಾಲಿಶ್ಡ್ ವೆರಿ ಸ್ಕಿಲ್ಫುಲಿ. ಬಹಳ ನೈಪುಣ್ಯತೆಯಿಂದ ಈ ಒಂದು ನಯವಾಗಿ ಅವುಗಳನ್ನು ಉಜ್ಜಿರುವಂಥದ್ದನ್ನು ನಾವು ಗಮನಿಸ್ಬೋದು. ದ ವಾಲ್ಸ್ ಆಫ್ ದ ಕೇವ್ಸ್ ಆಫ್ ನಾಗಾರ್ಜುನಿ ಆ್ಯಂಡ್ ಬಾರಾಬರ್ ಹಿಲ್ ವರ್ ಪಾಲಿಶ್ಡ್ ಸೋ ಬ್ಯೂಟಿಫುಲಿ ದಟ್ ದೇ ಲುಕ್ಡ್ ಲೈಕ್ ಮಿರರ್. ಅವು ನಮಗೆ ಈ ಥರದ ಪಾಲಿಶ್ ಮಾಡಿರುವಂಥದ್ದು ಅಂದರೆ ಸ್ತಂಭಗಳು ಮತ್ತು ಹಾಗೇನೆ ನಾಗಾರ್ಜುನಿ ಮತ್ತು ಬಾರಾಬರ್ ಹಿಲ್ಸ್ನಲ್ಲಿ ಇರುವಂಥ ಗೋಡೆಗಳೇನಿದೆ ಅವು ಕನ್ನಡಿಗಳ ಥರ ಹೊಳಪನ್ನು ಹೊಂದಿರುವಂಥದ್ದು. ದ ಬರ್ನಿಷಿಂಗ್ ಆಫ್ ಅಶೋಕಾಸ್ ಪಿಲ್ಲರ್ ಅಟ್ ಫಿರೋಜ್ ಶಾ ಕೋಟ್ಲಾ ಇನ್ ಡೆಲ್ಲಿ ಈಸ್ ಸೋ ಎಕ್ಸಿಕ್ವಿಸ್. ಈ ಫಿರೋಜ್ ಶಾ ಕೋಟ್ಲಾ, ಡೆಲ್ಲಿನಲ್ಲಿ ಇರುವಂಥ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಇರುವಂಥ ಅಶೋಕನ ಸ್ತಂಭ ಕೂಡ ಹೀಗೆ ನಯ ಮತ್ತು ನಾಜೂಕು ಏನಿದೆ ಅಂಥದ್ದು ಒಂದು ನಯಗಾರಿಕೆಗೆ ಹೆಸರಾಗಿ ಇರುವಂಥದ್ದು. ಹಾಗೆ ಇವರ ಕಲೆಯ ಮತ್ತೊಂದು ಲಕ್ಷಣ ಅಂದರೆ ಆರ್ಟ್ ಆಫ್ ಇಂಜಿನಿಯರಿಂಗ್. ಈ ಒಂದು ಕಲೆಯ ತಂತ್ರಜ್ಞತೆ ಏನಿದೆ ಅದು ಕೂಡ ಬಹಳ ಗಣ್ಯವಾಗಿಯೇ ಇರುವಂಥದ್ದು. ದ ಪ್ರೋಗ್ರೆಸ್ ವಾಸ್ ಆಲ್ಸೋ ಮೇಡ್ ಇನ್ ದ ಫೀಲ್ಡ್ ಆಫ್ ಇಂಜಿನಿಯರಿಂಗ್ ಡ್ಯೂರಿಂಗ್ ದ ರೈನ್ ಆಫ್ ದ ಅಶೋಕ.
ಸಾಕಷ್ಟು ಈ ಒಂದು ಕಲೆಯಲ್ಲಿನ ತಂತ್ರಜ್ಞತೆ ಏನಿದೆ ಅದು ಸಾಕಷ್ಟು ಈ ಅಶೋಕನ ಕಾಲಕ್ಕೆ ಅಭಿವೃದ್ಧಿಯನ್ನು ಹೊಂದಿರುವಂಥದ್ದನ್ನು ನೋಡ್ಬೋದು. ದ ಪಿಲ್ಲರ್ಸ್ ಅಂಡ್ ಕೇವ್ಸ್ ಆಫ್ ಅಶೋಕ ವರ್ ದ ಫೈನೆಸ್ಟ್ ಸ್ಪೆಸಿಮೆನ್ಸ್ ಆಫ್ ದ ಮೌರ್ಯನ್ ಆರ್ಟ್. ಅದರಲ್ಲೂ ಮೌರ್ಯರ ಅಶೋಕನ ಕಾಲದಲ್ಲಿ ರಚನೆ ಆಗಿರುವಂಥ ಮೌರ್ಯರ ಅವಧಿಯಲ್ಲಿ ಅದರಲ್ಲೂ ಅಶೋಕನ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಈ ಒಂದು ಸ್ತಂಭಗಳು ಮತ್ತು ಗುಹೆಗಳು ಏನಿದೆ ಅವು ಇವರ ನಯಗಾರಿಕೆಗೆ, ನಾಜೂಕಿಗೆ ಮತ್ತು ತಂತ್ರಜ್ಞತೆಗೆ ಹೆಸರಾಗಿದ್ದಾವೆ. ದ ಪಿಲ್ಲರ್ಸ್ ಆರ್ ವೆರಿ ಹೆವಿ. ಎಸ್ಟಿಮೇಟೆಡ್ ಈಚ್ ಪಿಲ್ಲರ್ ಈಸ್ ಅಬೌಟ್ 50 ಟನ್ ಇನ್ ಹೈಟ್ ಆ್ಯಂಡ್ ಅಬೌಟ್ 50 ಮೀಟರ್ಸ್ ಹೈ. ಇವರ ಈ ಒಂದು ಪಿಲ್ಲರ್ಸ್ ಏನಿದಾವೆ ಇವು ಬಹಳ ಗಾತ್ರದಲ್ಲಿ ಮತ್ತು ಆಕಾರದಲ್ಲಿ ದೊಡ್ಡದಾಗಿ ಇರುವಂಥದ್ದು. ಎಸ್ಟಿಮೇಟೆಡ್ ಈಚ್ ಪಿಲ್ಲರ್ ಈಸ್ ಅಬೌಟ್ 50 ಟನ್. ಇವು ಅಂದಾಜಿನ ಪ್ರಕಾರ ಒಂದೊಂದು ಸ್ತಂಭನೂ 50 ಟನ್ ತೂಕವನ್ನು ಮತ್ತು 15 ಮೀಟರ್ ಎತ್ತರವನ್ನು ಒಳಗೊಂಡಿರುವಂಥ ದೊಡ್ಡ ದೊಡ್ಡ ಸ್ತಂಭಗಳು. ಇವುಗಳನ್ನು ಹಾಗೆ ನಿಲ್ಲಿಸಿರುವಂಥದ್ದು ಕೂಡ ಇವರ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿರುವಂಥದ್ದು. ದಿ ಹ್ಯೂಜ್ ರಾಕ್ಸ್ ಕಟ್ ಇಂಟು ಬಿಗ್ ಪೀಸಸ್ ಆ್ಯಂಡ್ ದೀಸ್ ಪೀಸಸ್ ವರ್ ಕಾರ್ವ್ಡ್ ಇಂಟು ದ ಪಿಲ್ಲರ್ಸ್. ಇವರು ದೊಡ್ಡ ದೊಡ್ಡ ಬಂಡೆಗಳನ್ನು ಖಂಡರಿಸಿ ಅವುಗಳನ್ನು ದೊಡ್ಡ ಭಾಗಗಳಾಗಿ ಕತ್ತರಿಸಿ ಅವುಗಳನ್ನು ಮತ್ತೆ ಅವುಗಳನ್ನು ಖಂಡರಿಸಿ ಈ ಒಂದು ಪಿಲ್ಲರ್ಗಳಾಗಿ ಸ್ತಂಭಗಳಾಗಿ ಮಾರ್ಪಡಿಸಿರುವಂಥದ್ದನ್ನು ನಾವು ಗಮನಿಸ್ಬೋದು. ಅದರ ಪ್ರಾಫ್, ಶಾಫ್ಟ್ ಮತ್ತು ಕ್ಯಾಪಿಟಲ್ ಇವೆಲ್ಲ ಆ ನಂತರ ಸೇರ್ಪಡೆ ಆಗಿರುವಂಥದ್ದು. ಪ್ರತಿಯೊಂದನ್ನು ಕೂಡ ಅವರು ಅಷ್ಟು ನಾಜೂಕಾಗಿ ಅವುಗಳ ಸೇರ್ಪಡೆ ಮಾಡಿರುವಂಥದ್ದು ಅವರ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿ ಇರುವಂಥದ್ದು. ಆಗಿನ ಕಾಲದ ಕಲಾಕಾರರ ಕೈಚಳಕಕ್ಕೆ ಇದು ಸಾಕ್ಷಿ. ಶಿಫ್ಟಿಂಗ್ ಆಫ್ ದ ಪಿಲ್ಲರ್ ಆಲ್ಸೋ ವೆರಿ ಸ್ಕಿಲ್ಫುಲ್. ಇಷ್ಟು ದೊಡ್ಡದಾಗಿರುವಂಥದ್ದನ್ನು ಸಾಗಿಸೋ ಅಂಥದ್ದು ಅಥವಾ ಅದನ್ನು ನಿಲ್ಲಿಸೋ ಅಂಥದ್ದು ಕೂಡ ಬಹಳ ಶ್ರಮದಾಯಕ ಮತ್ತು ಅದಕ್ಕೆ ಸಾಕಷ್ಟು ನೈಪುಣ್ಯತೆಗಳು ಬೇಕು. ಕೇವ್ಸ್ ವರ್ ಆಲ್ಸೋ ಬಿಲ್ಟ್ ಇನ್ ದ ಸೇಮ್ ವೇ. ಇದೇ ಥರನೇ ಈ ಒಂದು ಗುಹೆಗಳ ನಿರ್ಮಾಣದಲ್ಲಿ ಕೂಡ ಅವರು ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಿದರೆ. ದೀಸ್ ವರ್ಕ್ ಅಂಡರ್ ದ ಸೂಪರ್ವಿಷನ್ ಆಫ್ ಏಬಲ್ ಇಂಜಿನಿಯರ್ಸ್. ಇವು ಒಳ್ಳೆಯ ಕಲಾ ತಂತ್ರಜ್ಞರ ಈ ಒಂದು ನಿರ್ದೇಶನ ಏನಿದೆ ಅದರ ಮೇರೆಗೆ ಇವು ರೂಪಿತವಾಗಿ ಇರುವಂಥದ್ದು. ಅಂಥದ್ದು ಒಂದು ಉನ್ನತ ತಂತ್ರಜ್ಞಾನವನ್ನು ಇವರಲ್ಲಿ ನಾವು ಅಂದೇ ಇತ್ತು ಅಂತ ಹೇಳಿ ನಾವು ಹೇಳ್ಬೋದು. ಹಾಗೇನೆ ಇವರಲ್ಲಿ ಇನ್ನೊಂದು ಪ್ರಮುಖವಾಗಿರುವಂಥ ಅಂಶ ಅಂದರೆ ಕಲೆಯ ಬಹುಮುಖ್ಯವಾದಂಥ ಮತ್ತೊಂದು ಲಕ್ಷಣ ಅಂತಂದರೆ ಆರ್ಟ್ ಆಫ್ ಜ್ಯುವೆಲರಿ, ಆಭರಣಗಳನ್ನ ತಯಾರು ಮಾಡುವಂಥ ಕಲೆ. ಡ್ಯೂರಿಂಗ್ ದ ರೈನ್ ಆಫ್ ಅಶೋಕ ದ ಆರ್ಟ್ ಆಫ್ ಜ್ಯುವೆಲರಿ ವಾಸ್ ಆಲ್ಸೋ ಡೆವಲಪ್ಡ್. ಈ ಒಂದು ಆಭರಣ ತಯಾರಿಕಾ ಕಲೆ ಕೂಡ ಅಶೋಕನ ಕಾಲದಲ್ಲಿ ಸಾಕಷ್ಟು ಏಳಿಗೆಯನ್ನು ಹೊಂದಿತ್ತು. ದ ಆರ್ನಮೆಂಟ್ಸ್ ಫೌಂಡ್ ಫ್ರಮ್ ಎಕ್ಸ್ಕವೇಷನ್ ಆಫ್ ತಕ್ಷಶಿಲಾ ಪ್ರೂವ್ಡ್ ಇಟ್. ಆ ತಕ್ಷಶಿಲಾದಲ್ಲಿ ಸಿಕ್ಕಿರುವಂಥ ಈ ಒಂದು ಆಭರಣಗಳಲ್ಲಿ ನಾವು ಇವನ್ನ ಗಮನಿಸ್ಬೋದು. ಇದುವರೆಗಿನ ಎಲ್ಲ ಅಂಶಗಳಿಂದ ಮೌರ್ಯರ ಕಾಲದ ಈ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು ಅಂತ ಹೇಳಬಹುದು.